ಹಾಯ್ ಹಲೋ ಗಾಯ್ಸ್, ನಮಸ್ತೆ. ನಾನು ನಿಮ್ಮ ಟೆಕ್ ಬ್ರೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋ ಯೂಸರ್ಸ್ ಆಗಿದ್ದರೆ ಈ ವಿಡಿಯೋವನ್ನು ನೀವು ತಪ್ಪದಲ್ಲೇ ಪೂರ್ತಿಯಾಗಿ ನೋಡಬೇಕು. ಏನಕ್ಕೆ ಅಂತಂದರೆ ಆ ರೀತಿ ಒಂದು ಬೆಸ್ಟ್ ಟ್ರಿಕ್ಸನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನ್ಗೆ ಏನಾದರೂ ನೀವು ಬಂದರೆ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂತಂದರೆ ನಿಮ್ಮ ಪ್ರೊಫೈಲ್ನಲ್ಲಿ ಅವರ ಫೋನ್ನಲ್ಲಿ ನಿಮ್ಮ ಪ್ರೊಫೈಲ್ನ ಮೇಲೆ ಒಂದು ಗ್ರೀನು ಡಾಟ್ ಕಾಣಿಸ್ತಾ ಇರುತ್ತೆ. ಅದರ ಅರ್ಥ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಆನ್ಲೈನಲ್ಲಿ ನೀವು ಇದ್ದೀರಾ ಅಂತ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೀವು ಎಷ್ಟೊಂದು ಜನ ನಿಮ್ಮ ಮನೆಯವರಿಗೆ ಗೊತ್ತಿಲ್ಲದೇ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಾ ಇರ್ತೀರಾ. ಆದರೆ ಈ ಒಂದು ಗ್ರೀನ್ ಲೈಟ್ ಏನಾದರೂ ನಿಮ್ಮ ಪ್ರೊಫೈಲ್ ಮೇಲೆ ಬಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿದ್ದೀರಾ, ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನಲ್ಲೂ ಕೂಡ ಈಗ ಪ್ರೆಸೆಂಟ್ ನೀವು ಇದ್ದೀರಾ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಈ ವಿಡಿಯೋದಲ್ಲಿ ಒಂದು ಸೀಕ್ರೆಟ್ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಆ ಟ್ರಿಕ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ನೀವು ಆನ್ಲೈನಲ್ಲಿ ಇದ್ರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಬೇರೆಯವರಿಗೆ ನೀವು ಆನ್ಲೈನಲ್ಲಿ ಇದ್ದೀರಾ ಅಂತ ತೋರಿಸುವುದಿಲ್ಲ. ಆ ರೀತಿ ಒಂದು ಹಿಡ್ಡನ್ ಟ್ರಿಕ್ಸ್ ಅನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ವಿಡಿಯೋ ಅರ್ಥ ಆಗಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಆ ಟ್ರಿಕ್ಕು ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥ ಆಗೋಲ್ಲ. ಬನ್ನಿ ವಿಡಿಯೋನ ಶುರು ಮಾಡಬಿಡೋಣ. ಸಿಂಪಲ್ ಆಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ಒಂದು ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ನಿಮ್ಮ ಪ್ರೊಫೈಲ್ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ. ನಾನೀಗ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಒಂದು ನಿಮಿಷ ನೋಡಿ ಈ ರೀತಿಯಾಗಿ ನೀವು ಟ್ಯಾಪನ್ನು ಮಾಡಿಕೊಂಡ ನಂತರ ನಿಮ್ಮ ಪ್ರೊಫೈಲ್ ಓಪನ್ ಆಗಿಬಿಡುತ್ತೆ. ಇದಾದ ನಂತರ ನಿಮಗೆ ರೈಟ್ ಸೈಡಲ್ಲಿ 3 ಲೈನ್ಸ್ಗಳು ಕಾಣಿಸ್ತಿದ್ಯಾ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಲೈನ್ಸ್ ಕಾಣಿಸ್ತಿದ್ಯಲ್ಲ, ಈ ಲೈನ್ಸ್ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ ಟ್ಯಾಪನ್ನು ಮಾಡಿಕೊಂಡ ನಂತರ ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ. ಹಾಗೆ ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಹೌ ಅದರ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ಯು ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದರ ಕೆಳಗಡೆ ಮೆಸೇಜಸ್ ಆ್ಯಂಡ್ ಸ್ಟೋರಿ ರಿಪ್ಲೈಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡಿ, ಕಾಣಿಸ್ತಾ ಇದೆಯಾ? ಅದರ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ. ನೋಡಿ ಈ ರೀತಿಯಾಗಿ ಟ್ಯಾಪ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ ಎರಡನೇದು ಆಪ್ಷನ್ ಕಾಣಿಸ್ತಾ ಇದೆಯಾ, ಹೂ ಕ್ಯಾನ್ ಸಿ ಯುವರ್ ಆನ್ಲೈನ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ? ಅದರ ಕೆಳಗಡೆ ಶೋ ಆಕ್ಟಿವಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಿದೆ ಶೋ ಆಕ್ಟಿವಿಟಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಅದ್ರ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಟ್ಯಾಪ್ ಮಾಡಿಕೊಂಡ ನಂತರ ಈ ರೀತಿ ಒಂದು ಸೆಟ್ಟಿಂಗು ನಿಮ್ಮ ಫೋನ್ನಲ್ಲಿ ಆನ್ ಆಗಿರುತ್ತೆ. ನೋಡಿ ಈ ಸೆಟ್ಟಿಂಗ್ ಆನ್ ಆಗಿರೋದ್ರಿಂದ ನೀವು ಯಾವಾಗ ಆನ್ಲೈನ್ಗೆ ಹೋಗ್ತೀರಾ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ಫ್ಯಾಮಿಲೀಸ್ಗೆ ಅಲ್ಲಿ ಒಂದು ಗ್ರೀನ್ ಕಲರ್ ಲೈಟ್ ಕಾಣಿಸ್ತಾ ಇರುತ್ತೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ನೀವು ಆಕ್ಟಿವ್ ಆಗಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನ್ ಇದ್ದೀರಾ ಅಂತ ಅನ್ನೋದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ ಇದೆ. ಇದು ಆಲ್ಮೋಸ್ಟ್ ಆಲ್ ಎಲ್ಲರ ಫೋನಲ್ಲೂ ಆನ್ ಆಗಿರುತ್ತೆ. ಸಿಂಪಲ್ ಆಗಿ ನೀವು ಏನಪ್ಪ ಮಾಡಬೇಕು ಅಂತಂದ್ರೆ ಇದನ್ನು ಆಫ್ ಮಾಡಿಕೊಳ್ಳಿ. ನೋಡಿ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಈ ಸೆಟ್ಟಿಂಗ್ ಅನ್ನ ಆಫ್ ಮಾಡ್ಕೊಳ್ಳೋದ್ರಿಂದ ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿದ್ರು ಕೂಡ ಯಾರಿಗೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ ನಿಮ್ಮ ಫ್ಯಾಮಿಲಿ ಆಗಲಿ ಯಾರಿಗೂ ಕೂಡ ನೀವು ಆಕ್ಟಿವ್ ಆಗಿದ್ದೀರಾ ಅನ್ನೋದನ್ನ ತೋರಿಸೋದೇ ಇಲ್ಲ. ನೀವು ಮುಂಚೆ ಏನಾಗ್ತಿತ್ತು ಅಂದರೆ ಒಂದು ಗ್ರೀನ್ ಲೈಟ್ ತೋರಿಸ್ತಿತ್ತು ನೀವು ಆಕ್ಟಿವ್ ಆಗಿದ್ದೀರಾ ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನಲ್ಲಿ ಇದ್ದೀರಾ ಅಂತ. ಈಗ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನ್ಗೆ ಹೋದ್ರೂ ಕೂಡ ನಿಮಗೆ ಗ್ರೀನ್ ಲೈಟು ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಯಾರಿಗೂ ಕೂಡ ಈ ಗ್ರೀನ್ ಲೈಟ್ ಅನ್ನೋದು ಕಾಣಿಸೋದಿಲ್ಲ. ನೋಡಿ ಒಂದು ಸೆಟ್ಟಿಂಗ್ ಆನ್ ಮಾಡಿಕೊಂಡು ನೀವು ಆರಾಮಾಗಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋದು. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋಗಳು ನಿಮ್ಗೆ ಏನಾದರೂ ಬೇಕು ಅಂತಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.